ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕೇರಳದಲ್ಲಿ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಅಂದರೆ ಅದು ಮೂನಾರ್. ನೀವೇನಾದರೂ ಮೂನಾರ್ಗೆ ಹೋಗೋ ಪ್ಲಾನ್ ಇದ್ದರೆ ಈ ವಿಡಿಯೋ ನಿಮ್ಗೆ ಯೂಸ್ ಆಗ್ಬೋದು ಅಂತ ಅನ್ಕೊಂತೀನಿ. ವಿಡಿಯೋ ಶುರು ಮಾಡೋಕೆ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಬೆಂಗಳೂರಿಂದ ಮೂನಾರ್ಗೆ ಟೋಟಲ್ ಆಗಿ 500 ಕಿಲೋಮೀಟರ್ ಇದೆ. ಮೂನಾರ್ಗೆ ಬೆಸ್ಟ್ ಟ್ರಾವೆಲ್ ಅಂದರೆ ಅದು ಐದರ್ ಓನ್ ವೆಹಿಕಲ್ ಆರ್ ಬಸ್ಸಲ್ಲಿ ಹೋಗುವಂಥದ್ದು. ಬಿಕಾಸ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್ ಮೂನಾರಿಂದ 120 ಕಿಲೋಮೀಟರ್ ದೂರದಲ್ಲಿದೆ. ಮೂನಾರ್ನ ಕರೆಕ್ಟಾಗಿ ಕಂಪ್ಲೀಟಾಗಿ ನೋಡಬೇಕು ಅಂದರೆ ಕನಿಷ್ಠ ಪಕ್ಷ 4 ದಿನ ಬೇಕಾಗುತ್ತೆ. ಮೂನಾರ್ನ ಸೆಂಟರ್ ಪಾಯಿಂಟ್ ಅಂತ ಅಂದ್ಕೊಂಡ್ರೆ 4 ರೂಟ್ಸ್ ಇರುತ್ತೆ. ಒಂದೊಂದು ರೂಟ್ನ ಕಂಪ್ಲೀಟ್ ಮಾಡೋದಕ್ಕೂ ಒಂದೊಂದು ದಿನ ಬೇಕಾಗುತ್ತೆ. ನಾವಿವತ್ತು ಈ ವಿಡಿಯೋದಲ್ಲಿ 2 ರೂಟ್ ಬಗ್ಗೆ ತಿಳಿಸ್ಕೊಡ್ತೀವಿ. ನಾವು ಬೆಂಗಳೂರಿಂದ ಬಸ್ನಲ್ಲಿ ಹೊರಟಿ ಮೂನಾರ್ಗೆ ರೀಚ್ ಆಗೋಷ್ಟರಲ್ಲಿ ಬೆಳಗಿನ ಜಾವ 9 ಗಂಟೆ ಆಗಿತ್ತು. ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೊಳ್ದಂಗೆ ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ವಿಸಿಟ್ ಮಾಡಿದ ಜಾಗ ಬಂದು ರಾಜಮಲೈ ಪಾರ್ಕ್ ಅಥವಾ ಎರವೈಕುಲಂ ನ್ಯಾಷನಲ್ ಪಾರ್ಕ್. ಈ ನ್ಯಾಷನಲ್ ಪಾರ್ಕ್ ಎಂಟ್ರೆನ್ಸ್ ಫೀಸ್ ಬಂದು 200 ರೂಪಾಯಿ ಪರ್ ಹೆಡ್ ಇರುತ್ತೆ. ಆ್ಯಂಡ್ ಇದಕ್ಕೆ ಟೈಮಿಂಗ್ಸ್ ಬೆಳಗಿನ ಜಾವ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇರುತ್ತೆ. ಟಿಕೆಟ್ ತೊಗೊಂಡಾದ್ಮೇಲೆ ಅಲ್ಲಿಂದ ಸ್ವಲ್ಪ ದೂರ ಬಸ್ನಲ್ಲಿ ಟ್ರಾವೆಲ್ ಇರುತ್ತೆ. ಹಿಲ್ ಸ್ಟೇಷನಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ನ್ಯಾಷನಲ್ ಪಾರ್ಕ್ ಬಂದು ಟೋಟಲ್ ಆಗಿ 92 ಸ್ಕ್ವೇರ್ ಕಿಲೋಮೀಟರ್ ಇದೆ. ಈ ನ್ಯಾಷನಲ್ ಪಾರ್ಕ್ನ ಮುಂಚೆ ಕಣ್ಣನ್ ದೇವನ್ ಹಿಲ್ಸ್ ಅಂತ ಕೂಡ ಕರೀತಾ ಇದ್ರು. ಈ ನ್ಯಾಷನಲ್ ಪಾರ್ಕ್ನಲ್ಲಿ ಅಳಿವಿನಂಚಿನಲ್ಲಿ ಇರುವಂತಹ ಪ್ರಾಣಿ ನೀಲಗಿರಿ ತಾರ್ನ ನಾವು ನೋಡಬಹುದು. ಈ ನ್ಯಾಷನಲ್ ಪಾರ್ಕ್ನ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ 12 ವರ್ಷಗಳಿಗೊಮ್ಮೆ ಅರಳುವಂತಹ ನೀಲ ಕುರುಂಜಿ ಹೂಗಳನ್ನ ಕೂಡ ನಾವು ನೋಡಬಹುದಾಗಿದೆ. ಈ ನ್ಯಾಷನಲ್ ಪಾರ್ಕ್ ನಲ್ಲೇ ನಮ್ಗೆ ಇನ್ನೊಂದು ಜಾಗ ಸಿಗುತ್ತೆ. ಆ ಜಾಗ ಬಂದು ಆನಮುಡಿ ಪೀಕ್. ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟ್ ಪೀಕ್ ಇರೋದು ಈ ಬೆಟ್ಟದಲ್ಲೇ. ಇದು ಸಮುದ್ರ ಮಟ್ಟಕ್ಕಿಂತ 2695 ಮೀಟರ್ ಎತ್ತರ ಇದೆ. ಈ ಜಾಗ ತುಂಬಾ ಚೆನ್ನಾಗಿದೆ, ಹೋದಾಗ ಮಿಸ್ ಮಾಡ್ಕೊಳ್ಳೇಬೇಡಿ. ನ್ಯಾಷನಲ್ ಪಾರ್ಕ್ನಲ್ಲಿ ಆನಮುಡಿ ಪೀಕ್ ನೋಡಾದ್ಮೇಲೆ ಅಲ್ಲಿಂದ ನಾವು ಲಕಂ ವಾಟರ್ ಫಾಲ್ಸ್ ಕಡೆ ಹೊರಟ್ವಿ. ಇದು ಮೂನಾರಲ್ಲಿ ಒನ್ ಆಫ್ ದ ಬೆಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಆಗಿದೆ. ಇಲ್ಲಿಗೆ ಎಂಟ್ರೆನ್ಸ್ ಫೀಸ್ ಬಂದು 50 ರೂಪಾಯಿ ಪರ್ ಪರ್ಸನ್ ಇರುತ್ತೆ. ಆ್ಯಂಡ್ ಟೈಮಿಂಗ್ಸ್ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಪರ್ಮಿಷನ್ ಇರುತ್ತೆ. ಈ ವಾಟರ್ ಫಾಲ್ಸ್ ನ ಹೈಟ್ ಬಂದು 50 ಫೀಟ್ ಇದೆ. ಆ್ಯಂಡ್ ಈ ವಾಟರ್ ಫಾಲ್ಸ್ ಇಲ್ಲಿಂದ ಹರಿದು ತಮಿಳುನಾಡಲ್ಲಿ ಇರುವಂತಹ ನಮ್ಮ ಕಾವೇರಿ ನದಿನ ತಲುಪುತ್ತೆ. ಇಲ್ಲಿ ನೀರಲ್ಲಿ ಆಟಾಡೋದಕ್ಕೆ ನಮಗೆ ಪರ್ಮಿಷನ್ ಇರುತ್ತೆ, ಸೊ ದಟ್ ನೀರಲ್ಲಿ ನಾವು ಸುಮಾರು ಹೊತ್ತು ಟೈಮ್ ಪಾಸ್ ಮಾಡ್ಬೋದು. ಲಕ್ಕಂ ವಾಟರ್ ಫಾಲ್ಸ್ ನೋಡಾದ್ಮೇಲೆ ಅಲ್ಲಿಂದ ನಾವು ಮರೆಯೂರ್ ಸ್ಯಾಂಡಲ್ವುಡ್ ಫಾರೆಸ್ಟ್ ಕಡೆ ಹೊರಟ್ವಿ. ಇದು ಮುನ್ನಾರಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಯೂಶಲಿ ಇಲ್ಲಿ ಎಲ್ಲ ಹೋಗೋದು ಏನಕ್ಕೆ ಅಂದರೆ ಗಂಧದ ಮರಗಳು ಹೇಗಿರುತ್ತೆ ಅಂತ ನೋಡೋದಕ್ಕೆ. ಬಟ್ ಇಲ್ಲಿ ಫಾರೆಸ್ಟ್ನಲ್ಲಿ ಅಲೋ ಇರೋದಿಲ್ಲ. ಇಲ್ಲಿ ಒಟ್ಟಾರೆ 65,000ಕ್ಕಿಂತ ಹೆಚ್ಚು ಗಂಧದ ಮರಗಳಿವೆ. ಮರೆಯೂರಿಗೆ ಹೋಗೋ ದಾರಿಯಲ್ಲೇ ಈ ಫಾರೆಸ್ಟ್ ಸಿಗೋದ್ರಿಂದ ಗಾಡಿನ ರೋಡಲ್ಲಿ ನಿಲ್ಲಿಸಿ ನಾವು ಮರಗಳನ್ನ ನೋಡಿಕೊಂಡು ಹೋಗ್ಬೋದು. ಮರೆಯೂರ್ ಸ್ಯಾಂಡಲ್ವುಡ್ ಫಾರೆಸ್ಟ್ ಹತ್ರ ಹೋಗೋಷ್ಟಲ್ಲೇ ಟೈಮ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾವು ಮರೆಯೂರಿಗೆ ಹೋಗ್ದೇನೆ ರಿಟರ್ನ್ ನಮ್ಮ ರೆಸಾರ್ಟ್ ಕಡೆ ಬಂದ್ವಿ. ನಮ್ಮ ರೆಸಾರ್ಟ್ ಪಕ್ಕದಲ್ಲೇ ಕಳೇರಿ ಕ್ಷೇತ್ರ ಇತ್ತು. ಇದು ಮೂನಾರಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಟೈಮಿಂಗ್ಸ್ ಬಂದು ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ ಇರುತ್ತೆ. ಡೈಲಿ 2 ಶೋ ನಡೆಯುತ್ತೆ. ಇಲ್ಲಿ ಮೇಯ್ನ್ ಆಗಿ ಮಾರ್ಷಲ್ ಆರ್ಟ್ಸ್ ಮತ್ತೆ ಕಥಕಳಿ ಇರುತ್ತೆ. ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಅದು ಕಳರಿಪಟ್ಟು.
ಇದು ಕೇರಳದಲ್ಲಿ ತುಂಬಾನೇ ಪ್ರಾಕ್ಟೀಸ್ ಮಾಡುವಂತಹ ಟ್ರೆಡಿಷನಲ್ ಮಾರ್ಷಲ್ ಆರ್ಟ್ಸ್ ಆಗಿದೆ. ಡೈಲಿ 2 ಶೋ ಇರುತ್ತೆ ಆ್ಯಂಡ್ ಟಿಕೆಟ್ ಬಂದು 300 ರೂಪಾಯಿ ಪರ್ ಶೋ ಇರುತ್ತೆ. ಕಳರಿಪಟ್ಟು ಮತ್ತು ಮಾರ್ಷಲ್ ಆರ್ಟ್ಸ್ ಎರಡನ್ನೂ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿರುವಂಥ ಜಾಗ. ಈ ಕಳರಿ ಕ್ಷೇತ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ವಿಡಿಯೋನ ನೋಡಿ. ಸ್ನೇಹಿತರೆ, ಇದಾಗಿತ್ತು ಮೂನಾರ್ನ ಕೆಲವೊಂದು ಪ್ಲೇಸ್ ಬಗ್ಗೆ ನಮ್ಮಿಂದಾದಂಥ ಇನ್ಫಾರ್ಮೇಷನ್. ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮೂನಾರ್ನ ಮತ್ತಷ್ಟು ಪ್ಲೇಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ.